ಆ ವಿಡಿಯೋ ಒಂದು ಫುಲ್ ಹಾಕಿ ಒಮ್ಮೆ, ಆ ಒಳಗಡೆ ಮತ್ತು ಹೊರಗಡೆ ಹೊಡೆದಿರೋ ವಿಜುವಲ್ಸ್ ಒಮ್ಮೆ ಹಾಕಿ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ. ಹಿಂಗೆ ಮಾತಾಡಕ್ಕೆ ಬರ್ತಾರೆ ಫಸ್ಟು ನೋಡಿ. ಆ ಹುಡುಗ ಮಾತಾಡ್ತಾನೆ, ಮುಖೇಶ್ ಒಳಗೆ ನಿಂತಿರ್ತಾನೆ ನೋಡಿ, ಹಿಂಗೆ ಕಾಲರ್ ಹಿಡಿದಾಗ ಅವನು ಹೊಡೆದ, ಇವನು ಹೊಡೆದ, ಮತ್ತೊಬ್ಬ ಬ್ಲ್ಯಾಕ್ ಶರ್ಟ್ ಹೊಡೆಯಕ್ಕೆ ಬಂದ, ಹೊರಗೆ ಬಂದ ಹುಡುಗ, ಹೊರಗೆ ಬಂದಾಗ ಎಲ್ಲರೂ ಸೇರಿ ಹೊರಗೆ ಬಂದ. ಈಗ ಹೊರಗಿನ ವಿಡಿಯೋ ಹಾಕ್ತೀನಿ ನಾನು, ಹೊರಗಡೆ ಒಂದು ವಿಡಿಯೋ ಇದೆ ನೋಡಿ. ನೋಡಿ ಆತನನ್ನ ಕಾಲರಲ್ಲಿ ಹಿಡಿದ್ರು, ಒಬ್ರು ಇಬ್ರು, ಆಮೇಲೆ ಇಷ್ಟು ಜನರನ್ನ ಪತ್ತೆ ಹಚ್ಚೋದು ಕಷ್ಟ ಅಲ್ವೇ ಅಲ್ಲ? ನಮ್ಗೆ ಅದು ಪ್ರಾಬ್ಲಮ್ ಸರ್, ಬೇರೆ ಯಾವ ಇಷ್ಟು ಜನರನ್ನ ಪತ್ತೆ ಹಚ್ಚೋದು ಕಷ್ಟ ಅಲ್ವೇ ಅಲ್ಲ? ಹಾಗಿದ್ದರೆ ಆರೋಪಗಳು, ಈಗ ವಿಜಯ್ ಕುಮಾರ್ ಮಾಡ್ತಿರುವಂಥ ಆರೋಪಗಳು ಅಂತ ಹೇಳಿದ್ರೆ ಆ ಹಿಂದೂಗಳ ಹೆಸರು ಹೇಗೆ ಬಂತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರು ಬರ್ತದ್ದಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡುತ್ತೆ? ಇವತ್ತಿನ ತನಕ ಬೆಳಿಗ್ಗೆಯಿಂದ ನೀವು ಅಲ್ಲೇ ಇದ್ರಿ, ಅಲ್ಲೇನು ಅಂತ ಹೇಳ್ತಾರೆ? ಈಗ ಅಲ್ಲಿ ಪೊಲೀಸರು ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ಅಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾ ಇದೆ, ಕರೆಕ್ಟಾಗಿ ಕಾಣುತ್ತೆ, ಏನು ಸಮಸ್ಯೆ ಇಲ್ಲ. 1 2 3 4 ಮಕ್ಕಳ ಅದರಲ್ಲಿ ಸುಲೇಮಾನ್ ಅನ್ನೋರು ಗೊತ್ತಿದೆ, ಮಿಕ್ನಾದವ್ರು ಇವ್ರ ಅದೇ ಯಕ್ಷ ಪ್ರಶ್ನೆ ಆಗಿರೋದು. ಇದು ಅವ್ರಿಗೆ ಹೆಸರು ಗೊತ್ತಿತ್ತು, 2 ಹೆಸರು ಹೇಳಿದ್ರು. ಅದರಲ್ಲಿ ಯಾರಿದ್ದಾರೆ ಏನಿದೆ ಅದು ನಿಮ್ ಮುಂದೆ ರಿಯಾಜ್ ಅವರೇ, ಈಗ FIR ವಿಚಾರಕ್ಕೆ ಬಂದಾಗ ಒಂದು ಕಡೆ ಹಿಂದೂ ಹುಡುಗರ ಹೆಸರು ಕೂಡ ಇದೆ ಅದರಲ್ಲಿ, ನಂಬರ್ 1. ಎರಡನೇದೇನಿದೆ, ಮುಖೇಶ್ ಕೊಟ್ಟ ಕಂಪ್ಲೇಂಟ್ ಅಲ್ಲ ಅಂತ ಇದೆ. ಈಗ ಬರ್ತಿರೋಂಥ ಆರೋಪಗಳೇನಪ್ಪ ಅಂತಂದ್ರೆ ಇದನ್ನ ಬೇಕುಬೇಕದಲ್ಲಿ ಬದಲಾಯಿಸಿದ್ದಾರೆ ಅಂತೇಳಿ ವಿಜಯ್ ಕುಮಾರ್ ಹೇಳ್ತಿರೋದು ಸ್ಥಳೀಯರು. ಸೊ ಹಾಗಿದ್ರೆ ನಿಜವಾಗ್ಲೂ ಏನಾಗಿರ್ಬೋದು ಅಂತ ಅನ್ಸುತ್ತೆ ರಿಯಾಜ್ ನಿಮಗೆ? ಮೊಟ್ಟ ಮೊದಲನೇದಾಗಿ ಮುಖೇಶ್ ಮೇಲೆ FIR ಆಗ್ಬೇಕು. ಯಾಕಂದ್ರೆ ಆತ ಅಲ್ಲಿ ಬಂದು ಹುಡುಗರು ಮಾತಾಡೋ ಎದ್ದು ಹೋಗಿ ಅವನು ಹೊಡೆಯುವಂತ ಪ್ರಯತ್ನ ಉದ್ದೇಶಿಸುವಂತ ರೀತಿಯಲ್ಲಿ ಮಾಡಿದ್ದಾನೆ. ಯಾಕಂದ್ರೆ ಮುಖೇಶ್ಗೆ ಯಾವುದೋ ಒಂದು ಸಿಕ್ಕಿದೆ, ಅವನು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ. ತೇಜಸ್ವಿ ಸೂರ್ಯ ಮತ್ತೆ ಈಗ ಬರ್ತಿರುವಂತ ರೈಟಿಂಗ್ ನಂದೇ ಇದು ತನಿಖೆ ಆಗ್ಬೇಕು. ಹಾಗಾಗಿ ಮುಖೇಶ್ ಮೇಲೆ ಫಸ್ಟ್ FIR ಆಗ್ಬೇಕು. ಏನಕ್ಕೆ ಹಾಕ್ಬೇಕು? ಒಂದ್ ನಿಮಿಷ, ಮುಖೇಶ್ಗೆ ಟಾಸ್ಕ್ ಸಿಕ್ಕಿದೆ, ಏನಕ್ಕೆ ಹಾಕ್ಬೇಕು? ಮುಖೇಶ್ಗೆ ಟಾಸ್ಕ್ ಸಿಕ್ಕಿದೆ. ಬಿಜೆಪಿ ಮತ್ತೆ ಯಾವ ಆಂತರಿಕ ಭಯೋತ್ಪಾದಕರಿಂದ ಟಾಸ್ಕ್ ಸಿಕ್ಕಿದೆ, ಕೋಮುಗಲಭೆ ಸೃಷ್ಟಿ ಮಾಡಬೇಕಂತ ಟಾಸ್ಕ್ ಸಿಕ್ಕಿದೆ. ಅವನಿಗೆ ಗಲಭೆ ಮಾಡಬೇಕು, ಶಾಂತಿ ಕದಡಬೇಕು, ಜಿಲ್ಲೆಯಲ್ಲಿರುವಂತ ನೆಮ್ಮದಿ ಕದಡಬೇಕು, ಅಲ್ಲಿರುವಂತ ಜನರು ಸರ್, ಅವ್ರ ತಂದೆ ಇದಾರೆ ಇಲ್ಲಿ ಗೋಪಾಲ್ ಸಿಂಗ್ ಅವರು. ಅವ್ರ ಇಡೀ ಕುಟುಂಬ ಬೆಳಗ್ಗೆ ಎಷ್ಟು ಕಣ್ಣೀರ್ ಹಾಕ್ತಿದೆ, ಆತನಿಗೆ ಎಷ್ಟೆಷ್ಟು ಏಟ್ಗಳು ಬಿದ್ದಿದೆ, ಅವ್ರ ತಂದೆಯವ್ರು ಇಲ್ಲೇ ಕೂತವ್ರೆ. ಏನ್ ಸರ್, ನಿಮ್ಮ ಮಗನ್ನ ಎಷ್ಟು ವರ್ಷದಿಂದ ಅವ್ರ ತಂದೆಯವ್ರಿಗೆ ಕೇಳಿ, ಆ ಏರಿಯಾದಲ್ಲಿ ಎಷ್ಟು ವರ್ಷದಿಂದ ಅಂಗಡಿ ಇಟ್ಟಿದ್ದಾರೆ ಅಂತ ಕೇಳಿ. ಇಷ್ಟು ವರ್ಷ ಆಗದೆ ಇರುವಂತಹ ಘಟನೆ ಅಂಗಡಿ ಇಟ್ಕೊಂಡು ವ್ಯವಹಾರ ಮಾಡ್ತಾರೆ. ನಿಮ್ಗೇನು ಆಗಿರೋದು? ಬೆಂಗಳೂರಲ್ಲಿ ಇದ್ದಾರೆ, ನಮ್ದು ಇದೆ, ಪ್ರೂಫ್ ಇದೆ, 4 ಅಂಗಡಿ ಇದೆ, ನಂದು 1 ಅಂಗಡಿ ಇಲ್ಲ. ಈ ರಿಯಾಜ್ ಅವ್ರದ್ದು ಉದ್ದೇಶ ಏನಂತ ಹೇಳಿದ್ರೆ ಯಾರೂ ಸಹ ಭಜನೆ ಹಾಕಬಾರ್ದು, ಯಾರೂ ಸಹ ಪೂಜೆ ಮಾಡಬಾರ್ದು, ಯಾರಾದ್ರೂ ಹನುಮಾನ್ ಚಾಲೀಸ ಉದ್ದೇಶ ಅಲ್ಲ. ನಿಮ್ದು ಮುಖೇಶ್ ಮೇಲೆ FIR ಆಗ್ಬೇಕಂತ ಮುಖೇಶ್ ಅಂತ ಹೇಳುವ ವ್ಯಕ್ತಿ ಇರುವುದೇ, ಹಿಂದೂಗಳು ಮುಖೇಶ್ ಹೇಳುವ ವ್ಯಕ್ತಿ ಇರುವುದೇ ನಿಮ್ಗೆ ಅಪರಾಧನ? ಮುಖೇಶ್ ಹೇಳುವ ವ್ಯಕ್ತಿ ಪೂರಾ ಇಸ್ಲಾಮಿಕ್ ಸ್ಟೇಟ್ ಮಾಡೋದೇ ಉದ್ದೇಶನ? ಮುಖ್ಯಮಂತ್ರಿ ಹಿಂದೂ ಖತರೆ ಮೇ ಹೈ. ನೋಡಿ, ನಾನು ರಿಯಾಜ್ ಅವರಿಗೆ ರಿಯಾಕ್ಟ್ ಮಾಡಲ್ಲ, ಯಾಕೆಂದ್ರೆ ಅಂತವ್ರಿಗೆ ನಾನು ರಿಯಾಕ್ಟ್ ಮಾಡೋಷ್ಟು ನೆಸೆಸಿಟಿ ಇಲ್ಲ. ನೋಡಿ, ನಿಮ್ಮ ಮಾನಸಿಕತೆ ಏನಂತ ಗೊತ್ತು? ಯಾಕಂದ್ರೆ ಇವತ್ತು ನೀವು ಸಾಮ್ರಾಜ್ಯವನ್ನು ಕೈಯಲ್ಲಿ ಹಿಡ್ಕೋಬೇಕು ಅನ್ನೋದು. ಯಾಕಂದ್ರೆ ನಿಮಗೆ ಶಾಖೆಯಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ.
ನಮ್ಮ ಶಾಖೆಯಲ್ಲಿ ಕೊಡುವಂತ ಇವತ್ತು ಟ್ರೈನಿಂಗ್ PFI ಶಾಖೆಗೆ ಹೋಗಿ ನಿಮಿಷ ಇವತ್ತು ಮುಸಲ್ಮಾನರನ್ನ ಬೆಳಗ್ಗೆ ಆದ್ರೆ ತಾಲೀಮ್ ಮಾಡ್ಬೇಕು, ಮುಸಲ್ಮಾನರನ್ನ ಹಲಾಲ್, ಹಿಜಾಬ್, ಅಜಾನ್, ನಮಾಜ್ ಈ ವಿಷಯಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ಬೇಕು ಅನ್ನೋದನ್ನ ನಿಮ್ ಶಾಖೆ ರಾಜಕೀಯ ಮಾಡೋದು ಉಜ್ವಲ ಯೋಜನೆ ಇತ್ತು, ಮುದ್ರಾ ಯೋಜನೆ ಇತ್ತು, 300 ವರ್ಷ ಆದ್ಮೇಲೆ ಬೈ ಕೋರ್ಟ್ ಬಂದಿದೆ ಸರ್. ದಯವಿಟ್ಟು ನಮ್ಮ ರಾಜಕೀಯ ಇರುವಂತದ್ದು ಉಜ್ವಲ ಯೋಜನೆ, ಮುದ್ರಾ ಯೋಜನೆ, ಯಾವ್ದು ನಮ್ಮ ಮನೆಗೆ ಬರ್ತಿರೋ ಜಲ್ ಜೀವನ್ ಮಿಷನ್, 300 ವರ್ಷ ಕಾತ್ಕೊಂಡಿರುವಂತ ರಾಮ ಮಂದಿರ, ಇದ್ಯಾವ್ದು ನಿಮಗೆ ವಿಷಯ ಇಲ್ಲ. ಒಂದು ಸೀಟ್ ಇರೋದು, ಅದು ಸೀಟ್ ಅವರು ಏನು ದೇಶ ವಿಭಜನೆ ಮಾಡ್ಬೇಕು ಅಂತ ಇದೆಯಲ್ಲ, ನಮ್ಮ ಶಾಖೆ ಬಗ್ಗೆ ಹೇಳಿದ್ರೆ ನಮ್ಮ ಶಾಖೆನಲ್ಲಿ ಎದ್ದಿದ ತಕ್ಷಣ ಭಾರತ್ ಮಾತಾ ಕಿ ಜೈ, ದೇಶದ ಸೇವೆ ಬಗ್ಗೆ ಮಾತಾಡ್ತೀವಿ. ಯಾರು ಮಾತಾಡಲ್ಲ. ಒಂದು ನಿಮಿಷ ಸರ್, ಈಗ ಅವರು ಕಂಪ್ಲೇಂಟ್ ನೋಡಿ, ಕಳ್ಕೊಂಡಿದ್ದೀರಾ ನೀವು. ಅವ್ರ ತಂದೆ ಕೂತ್ಕೊಂಡು ಹೇಳ್ತಾ ಇದಾರೆ, ಅವ್ರು ಯಾವ್ದೇ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಮಿಸ್ಕ್ರೀನ್ಸ್ ಆಗಿ ಟ್ರೀಟ್ ಮಾಡ್ಬೇಕು ಅಂತ ಅವ್ರ ತಂದೆಯಲ್ಲಿ ಕೂತ್ಕೊಂಡು ಹೇಳ್ತಾ ಇದಾರೆ. ಬಿಜೆಪಿ ಕಾಂಗ್ರೆಸ್ ಅಲ್ಲ ಅಂತ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇಲ್ಲಿ ಹೇಳ್ತಾ ಇರೋದು ಏನು ಅಂದ್ರೆ, ಇಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರು ತಂದಿರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕೆ ಇಂತಹ ಒಂದು ಗಲಭೆಗಳಾಗತ್ತೆ, ಬಾಂಬ್ ಸ್ಫೋಟಗಳಾಗತ್ತೆ, ಯಾಕೆ ಒಂದು ಯಾವುದೇ ಸಮುದಾಯದ ಹೇಳ್ಬೋದು ಎಲ್ಲ ಕಡೆಯವರು ರೌಡಿ ಶೀಟರ್ಗೆ ಯಾಕೆ ಒಂದು ಈಸಿ ಆಕ್ಸೆಸ್ ಸಿಗತ್ತೆ. ಬಹಳ ಮುಖ್ಯವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತ ಯಾವುದೇ ಘಟನಾವಳಿಗಳು, ಇಂಥ ಘಟನಾವಳಿಗಳಾದಾಗ ಆ ಸಂದರ್ಭದಲ್ಲಿ ಪೊಲೀಸರಾಗ್ಲಿ ಸರ್ಕಾರವಾಗ್ಲಿ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಅದನ್ನ ಆ ಘಟನೆಯನ್ನು ಖಂಡಿಸಬೇಕು ಮತ್ತು ಆ ರೀತಿ ಆಗದಂತೆ ಮರುಕಳಿಸದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಸರ್ಕಾರ, ಆಡಳಿತ ಪಕ್ಷಗಳು, ವಿರೋಧ ಪಕ್ಷಗಳು, ಇಡೀ ಸಮಾಜದ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಸಮಾಜದಲ್ಲಿ ಇಂತಹ ಕುಂದುಕೊರತೆಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಸಮಾಜದಲ್ಲಿ ಅಶಾಂತಿ ನೆಲೆಯೂರುತ್ತೆ. ಹಾಗಾಗಿ ಇಂಥ ಘಟನೆಗಳನ್ನು ಪ್ರತಿಯೊಬ್ಬರೂ ಖಂಡಿಸಬೇಕು ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲರೂ ಕೂಡ ಧನ್ಯವಾದ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.